ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ಫೆಬ್ರವರಿ ಮುಗಿತಾ ಬಂತು, ಮಾರ್ಚಲ್ಲಿ ಲಾಸ್ಟ್ ಡೇಟ್ ಇದೆ. ಮಾರ್ಚ್ 12 ಜುಡಿಷರಿ ಎಕ್ಸಾಮ್, ಕರ್ನಾಟಕ ಜುಡಿಷರಿ ಎಕ್ಸಾಮ್ಗೆ ಅಪ್ಲೈ ಮಾಡಲಿಕ್ಕೆ 158 ವೇಕೆನ್ಸಿಯ ನೋಟಿಫಿಕೇಷನ್ ಕರೆದಿರುವಂಥ ಈ ಎಕ್ಸಾಮಿಗೆ ಬಹಳ ಜನ ತುಂಬ ಒತ್ತಾಸೆಯಿಂದ ತಯಾರಿ ಮಾಡ್ಕೊಳ್ತಾ ಇದ್ದೀರಿ. ಈ ಹಂತದಲ್ಲಿ ಅವರಿಗೆ ಇರುವಂಥ ಮೇಜರ್ ಹಾಗೂ ಒಂದೇ ಚಾಲೆಂಜ್ ಅಂತ ನಾನು ಹೇಳ್ಬೋದು, ಈ ಹೊಸ ಕ್ರಿಮಿನಲ್ ಲಾಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಸಿಲೆಬಸ್ಸಲ್ಲಿ. ಸೊ ತುಂಬ ಜನ ಇತ್ತೀಚೆಗೆ ಕೇಳ್ತಾ ಇದ್ರು, ಹೇಗೆ ಈ ಕ್ರಿಮಿನಲ್ ಲಾ ಸೆಕ್ಷನ್ಸ್ಗಳನ್ನು ಓದ್ಕೊಳ್ಬೇಕು ಅಂತ ಹೇಳುವಂಥದ್ದು, ಸೊ ಅಥವಾ ಹೇಗೆ ನೆನ್ಪಿಟ್ಕೊಳ್ಬೇಕು ಅಂತ ಹೇಳುವಂಥದ್ದು. ಸೊ ಅದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ, ಆಯಿತಾ. ಸೊ ಕಷ್ಟ ಇದೆ, ಸುಲಭ ಅಲ್ಲ. ನಮ್ಮ ದಾರಿ ಏನಿದೆ ಬಹಳ ಸುಲಭ, ಈಸಿ, ಈ ಮೆಥಡ್, ಈ ಮೆಮರಿ ಟೆಕ್ನಿಕ್ಸು ಆ ಥರ ಎಲ್ಲ ನಾನು ಹೇಳ್ತಾ ಇಲ್ಲ. ಬಟ್ ಕಷ್ಟನೂ ಇಲ್ಲ, ಸುಲಭನೂ ಇಲ್ಲ. ನಾವು ಅಂದ್ಕೊಂಡ ರೀತಿಯಲ್ಲಿ ನಮ್ಮ ಮನಸ್ಸನ್ನು ನಾವು ಯಾವ ರೀತಿ ಮಾಡ್ಕೊಳ್ತೇವೆ ಆ ರೀತಿ ಇದನ್ನು ಪ್ಯಾಟರ್ನನ್ನು ನಾವೇ ಸೆಟ್ ಮಾಡ್ಕೊಳ್ಬೋದು, ಪ್ರೊವೈಡೆಡ್ ನೀವು ಕನ್ಸಿಸ್ಟೆಂಟಾಗಿ ರಿವಿಷನ್ ಮಾಡ್ತಾ ಹೋಗಬೇಕು. ಓಕೆ, ಯಾವ ಸ್ಟೆಪ್ ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹೇಗೆ ನೆನ್ಪಿಟ್ಕೊಳ್ಬೇಕು, ಯಾವ ರೀತಿ ನೋಟ್ಸ್ ಮಾಡ್ಕೊಳ್ಬೇಕು ಹೇಳುವಂಥದ್ದನ್ನು ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೇನೆ. ಬಟ್ ಸ್ಟಿಲ್ ನಿಮ್ಮ ಪ್ರಯತ್ನ ಬಹಳ ಮುಖ್ಯ. ನೀವು ಒಂದು ವಿಡಿಯೋ ಕೇಳಿದ್ರಿ, ಅಥವಾ ಒಂದು ಬುಕ್ ತೊಗೊಂಡ್ರಿ, ಅಥವಾ ಒಂದು ಕೋರ್ಸ್ ತೊಗೊಂಡ್ರಿ, ನೀವು ಇಷ್ಟು ದುಡ್ಡು ಖರ್ಚು ಮಾಡಿದ್ರಿ ಇದಕ್ಕೆ ಅಂತ ಹೇಳ್ಕೊಳ್ಳಿ, ನಿಮಗೆ ಆಟೋಮೆಟಿಕ್ಕಾಗಿ ಯಾವ ಸೆಕ್ಷನ್ಗಳು ಕೂಡ ನೆನಪಿರೋದಿಲ್ಲ. ನೆನ್ಪಿಟ್ಕೊಳ್ಳಿ, ಕೋರ್ಸ್ ತೊಗೊಂಡ್ಕೊಳ್ಳಿ ಅಥವಾ ನೀವು ಯಾವುದೋ ಒಂದು ವಿಡಿಯೋ ನೋಡಿಕೊಳ್ಳೆ ಖಂಡಿತವಾಗಿಯೂ ನೆನಪಲ್ಲಿರುವಂಥ ಸಾಧ್ಯ ಅಲ್ಲ. ಆದರೆ ನಿಮ್ಮ ಪ್ರಯತ್ನ ಪ್ರತಿದಿನ ಕನ್ಸಿಸ್ಟೆಂಟಾಗಿ ರಿವೈಸ್ ಮಾಡ್ತಾ ಇರಬೇಕು, ಆವಾಗ ಮಾತ್ರ ಇದು ಸಾಧ್ಯ ಆಗುವಂಥದ್ದು. ಓಕೆ, ಸೊ ನೋಡಿ, ಈಗ ಈ ನ್ಯೂ ಕ್ರಿಮಿನಲ್ ಲಾಸ್ ಸೆಕ್ಷನ್ಸ್ ಅಂತ ಹೇಗೆ ನೆನ್ಪಿಟ್ಕೊಳ್ಬೇಕು ಅಂತ ಹೇಳುವಂಥದ್ದು ಬೇಸಿಕಲಿ, ಆಯಿತಾ. ಏನು ಪ್ರಾಬ್ಲಮ್ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ, ಯಾಕೆಂದರೆ ಬೇಸಿಕಾಗಿ ನಾವು ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಬೇಕು. ಸೊ ನಾವೀಗ ಇಲ್ಲಿ ನೋಡ್ಲಿಕ್ಕೆ ಹೋದರೆ, ಸೊ ಯೂಶ್ವಲಿ ಏನು ಪ್ರಾಬ್ಲಮ್ಮು ಏನಾಗತ್ತಪ್ಪ ಓದಲಿಕ್ಕೆ, ಬೇರೆ ಲಾಸ್ ಥರನೇ ಇದನ್ನು ಓದ್ಬೋದಲ್ಲ ಹೇಳುವಂಥದ್ದು ಸಹಜವಾಗಿ ನಮಗೆ ಬರುವಂಥದ್ದು. ಬೇಸಿಕಲಿ ಈ ಸಿಲೆಬಸ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈಗ ನ್ಯೂ ಕ್ರಿಮಿನಲ್ ಲಾಸ್ ಅಂತ ಏನಿತ್ತು ಅದನ್ನು ನಮ್ಮ ಸಿಲೆಬಸ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾವ್ಯಾವ ಸಿಲೆಬಸ್ಸು? ಇಟ್ ಕುಡ್ ಬಿ ನಮ್ಮ LLB ಇರ್ಬೋದು, LLB ಸಿಲೆಬಸ್ಸಲ್ಲಿ ಇರ್ಬೋದು, ಅಥವಾ ಜುಡಿಷರಿ ಎಕ್ಸಾಮ್ ಸಿಲೆಬಸ್ಸಲ್ಲಿ ಇರ್ಬೋದು, ಅಥವಾ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ಇರ್ಬೋದು, ಅಥವಾ ಬೇರೆ ಯಾವುದೇ ಒಂದು ಹೊಸ ಈಗ ಪೊಲೀಸರಿಗೆ ಸಂಬಂಧಪಟ್ಟ ಎಕ್ಸಾಮ್ಸ್ ಇರ್ಬೋದು, ಅಥವಾ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸು, ಅಂಥ ಎಕ್ಸಾಮ್ಸ್ಗಳಲ್ಲೂ ಕೂಡ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲೂ ಕೂಡ ಸಪೋಸ್ ಕ್ರಿಮಿನಲ್ ಲಾಸ್ಗಳ ಒಂದು ಸಬ್ಜೆಕ್ಟ್ ಇದ್ದರೆ ಆವಾಗ ಡೆಫಿನೆಟ್ಲಿ ಅದಕ್ಕೂ ಕೂಡ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಸಿಲೆಬಸ್ಸಲ್ಲಿ ಇನ್ಕ್ಲೂಡ್ ಮಾಡಿಬಿಟ್ಟಿದ್ದಾರೆ. ಅದು ಜುಡಿಷರಿ ಎಕ್ಸಾಮ್ಸ್ಗಂತೂ ಈಗ ಸುಮಾರು 4-5 ಸ್ಟೇಟ್ಸ್ಗಳ ನೋಟಿಫಿಕೇಷನ್ ಅಂತೂ ಈಗ ಪೆಂಡಿಂಗ್ ಇದೆ. ಈಗ ಛತ್ತೀಸ್ಗಢ, ಹಿಮಾಚಲ್ ಪ್ರದೇಶ, ಕೇರಳ, ಕರ್ನಾಟಕ, ರಾಜಸ್ಥಾನ, ವೆಸ್ಟ್ ಬೆಂಗಾಲು, ಈ ರೀತಿಯಲ್ಲೆಲ್ಲ. ಪ್ಲಸ್ ಜುಡಿಷರಿ ಅಷ್ಟೇ ಅಲ್ಲ, ಇನ್ನು APP ಎಕ್ಸಾಮು, AD ಎಕ್ಸಾಮು, ಲಾ ಆಫೀಸರ್ ಎಕ್ಸಾಮು ಅಂತೆಲ್ಲ ಇರತ್ತಲ್ಲ, ಅದರಲ್ಲೂ ಕೂಡ ಕ್ರಿಮಿನಲ್ ಲಾಸ್ಗಳ ಸಿಲೆಬಸ್ ಯೂಶ್ವಲಿ ಇರುತ್ತೆ. ಹೊಸ ಕ್ರಿಮಿನಲ್ ಲಾಸ್ಗಳನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ದ್ಯಾಟ್ ಈಸ್ ಲೈಕ್ ಆಲ್ ಓವರ್ ಇಂಡಿಯಾ, ಲೈಕ್ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಹೇಗೂ ಅದನ್ನು ಸ್ಟೂಡೆಂಟ್ಸ್ಗಳು ಕೂಡ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಕೂಡ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ, ಆಯಿತಾ. ಸೊ ಇದೊಂದು ಸಿಲೆಬಸ್ಸಲ್ಲಿರುವಂಥ ಕಾರಣಕ್ಕೆ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಪರ್ಟಿಕ್ಯುಲರ್ಲಿ ದೇ ಹ್ಯಾವ್ ಪ್ರಿಸ್ಕ್ರೈಬ್ ದ ಸಿಲೆಬಸ್. ಪ್ಲಸ್ ಆ ಸಿಲೆಬಸ್ಸಲ್ಲಿ ಹೇಗೆ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅಂತಂದರೆ, ನೀವು ಹೊಸ ಕ್ರಿಮಿನಲ್ ಲಾಸ್ಗಳಷ್ಟೇ ಓದುವಂಥದ್ದಲ್ಲ, ಎಲ್ಲ ಕಡೆ ಕೊಟ್ಟಿದ್ದಾರೆ. ಹಳೆ ಕ್ರಿಮಿನಲ್ ಲಾಸ್ಗಳನ್ನು ಕೂಡ ಮತ್ತು ಹೊಸ ಕ್ರಿಮಿನಲ್ ಲಾಸ್ಗಳನ್ನು ಕೂಡ ಓದಬೇಕು ಅಂತ ಹೇಳಿ, ನ್ಯೂ ಕ್ರಿಮಿನಲ್ ಲಾಸ್ಗಳನ್ನು ಓದಬೇಕು ಅಂತ ಹೇಳುವಂಥದ್ದು. ಸೊ ಎರಡೂ ಓದಬೇಕು. ಬರೀ ಹೊಸ ಕ್ರಿಮಿನಲ್ ಆದರೂ ಹೇಗೋ ಸೆಕ್ಷನ್ ಬಾಹೆಡ್ ಮಾಡ್ಕೊಳ್ಬೋದಿತ್ತು, ಈಗ ಹಾಗಲ್ಲ, 2 ಸೆಕ್ಷನ್ಗಳಿವೆ. ಸೊ ಈ 2 ಅಂದರೆ ದುಪ್ಪಟ್ಟಾಗುವಂಥ ಬೇರೆ ಆ್ಯಕ್ಟ್ಗಳಿರುವಂಥ ಕಾರಣಕ್ಕೆ ನಮ್ಮ ಸಮಸ್ಯೆ ಏನು? ಫಸ್ಟ್ ಆಫ್ ಆಲ್ ದೋಸ್ ಆರ್ ಆಲ್ ಮೇಜರ್ ಸಬ್ಜೆಕ್ಟ್ಸ್, ತುಂಬ ಮೇಜರ್ ಆ್ಯಕ್ಟ್ಸ್ಗಳು, ಚಿಕ್ಕ ಚಿಕ್ಕ ಆ್ಯಕ್ಟ್ಗಳಲ್ಲ. ಒಂದು 15-20 ಸೆಕ್ಷನ್ಸ್ಗಳು, 50 ಸೆಕ್ಷನ್ಗಳು ಇರುವಂಥ ಆ್ಯಕ್ಟ್ಗಳಲ್ಲ. ಸುಮಾರು 350ಕ್ಕಿಂತ ಜಾಸ್ತಿನೇ ಸೆಕ್ಷನ್ಗಳಿರುವಂಥ ಆ್ಯಕ್ಟ್ಸ್ಗಳೆಲ್ಲ, ಎಕ್ಸೆಪ್ಟ್ ಎವಿಡೆನ್ಸ್ ಆ್ಯಕ್ಟನ್ನು ಹೊರತುಪಡಿಸಿ. IPC ಮತ್ತು CRPC ಎಲ್ಲ ಕೂಡ 300 ಸೆಕ್ಷನ್ಗಳಿಗಿಂತ ಜಾಸ್ತಿನೇ, ಆಯಿತಾ. ಮೇಜರ್ ಆ್ಯಕ್ಟ್ಸ್ಗಳಾಗಿವೆ. ಪ್ಲಸ್ ಅದರ ಜೊತೆಗೆ ಏನು ಓದ್ಕೊಳ್ಬೇಕು? ಬರೀ ಹಾಗೇ ಯಥಾವತ್ತಾಗಿ ಇಂಟ್ರೊಡ್ಯೂಸ್ ಮಾಡಿದಾರ? ಇಲ್ಲ, ಚೇಂಜಸ್ ಇದೆ. ಸೊ ಚೇಂಜಸನ್ನು ಕೂಡ ನೀವು ಅಭ್ಯಾಸ ಮಾಡಬೇಕು. ಆ ಚೇಂಜಸ್ ಒಟ್ಟೊಟ್ಟಿಗೆ ಡಬಲ್ ಸೆಕ್ಷನ್ಸ್ಗಳನ್ನು ಓದಬೇಕು ಅಲ್ವಾ. ಒಂದೇ ಪ್ರಿನ್ಸಿಪಲ್ನ 2 ಸೆಕ್ಷನ್ಸ್ಗಳನ್ನು ನೀವು ಓದ್ಕೊಳ್ಬೇಕು. ಸೊ ಸಹಜವಾಗಿ IPC ಸೆಕ್ಷನ್ ಓದಲಿಕ್ಕೆ ನಮ್ಗೆ ಕಷ್ಟ ಇತ್ತು. ಇನ್ನು ಈಗ BNS ಸೆಕ್ಷನ್ಗಳನ್ನು ಓದಬೇಕಂದ್ರೆ ಸಹಜ, ಎಲ್ರಿಗೂ ಈ ಭಯ ಕಾಡುವಂಥದ್ದು, ಹೆದರಿಕೆ ಆಗುವಂಥದ್ದು ಸರ್ವೇ ಸಾಮಾನ್ಯ ಬಿಡಿ, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ
ಎಷ್ಟು ಜನ ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಒಳ್ಳೆ ರೀತಿಯಲ್ಲಿ ಇಲ್ಲ ನಾವು ನೋಡೋಣ ದಿಸ್ ಇಸ್ ಅ ಚಾಲೆಂಜ್ ನಮ್ಮ ಕೈಲಿ ಯಾಕೆ ಆಗೋದಿಲ್ಲ ಅಂತ ಹೇಳಿ ಎಷ್ಟು ಜನ ತೊಗೊಳ್ತೀರಿ ಪಾಸಿಟಿವ್ ಆಗಿ, ಅದರ ಮೇಲೆ ನಿಮ್ಮ ಮುಂದಿನ ಫ್ಯೂಚರ್ ಎಕ್ಸಾಮ್ನ ರಿಸಲ್ಟ್ ಡಿಪೆಂಡ್ ಆಗಿರುವಂಥದ್ದು ಆಯಿತಾ. ಸೊ ಮೇಜರ್ ಆ್ಯಕ್ಟ್ಸ್ಗಳು, ಸೊ ಇದು ನಮ್ಮ ಪ್ರಾಬ್ಲಮ್ಸ್, ಬೇಸಿಕ್ಕಾಗಿ ಇರುವಂಥ ಪ್ರಾಬ್ಲಮ್ಸು. ಮತ್ತು ಇನ್ನೊಂದು ಎಕ್ಸ್ಟ್ರಾ ಪ್ರಾಬ್ಲಮ್ ಹೇಳಬೇಕಂತಂದರೆ ಹೇಗೆ ಗೊತ್ತಿಲ್ಲ, ಅನ್ಅವೇರ್, ನಮಗೆ ಯಾವ ರೀತಿ ಕ್ವಶನ್ಸ್ಗಳನ್ನು ಕೇಳಬಹುದು ಹೇಳುವಂಥ ಅಂದಾಜು ಸಿಗ್ತಾ ಇಲ್ಲ. ಯಾಕೆಂದರೆ ಬರೀ IPC ಆದರೆ ಈ ಥರ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿಕೊಂಡು ಮುಂದುವರಿಬೋದಿತ್ತು. ಆದರೆ ಈಗ ಆಗಲ್ಲ, ಅದರದ್ದು ಹೊಸ ಕ್ರಿಮಿನಲ್ ಲಾಸ್ಗಳ ಐಡೆಂಟಿಟಿನೇ ನಮ್ಗೆ ಗೊತ್ತಿಲ್ಲ, ಅಥವಾ ಯಾವ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅಂತ ನಮಗೆ ರೆಫರೆನ್ಸ್ ಇಲ್ಲ. ವಿ ಡೋಂಟ್ ಹ್ಯಾವ್ ನೋ ರೆಫರೆನ್ಸ್ ರಿಗಾರ್ಡಿಂಗ್ ಓಲ್ಡ್ ಕ್ರಿಮಿನಲ್ ಲಾಸ್ಗಳ ನ್ಯೂ ಕ್ರಿಮಿನಲ್ ಲಾಸ್ಗಳ ಕ್ವಶನ್ಸ್ಗಳ ಬಗ್ಗೆ. ಹೌ ಡು ವಿ ಫೇಸ್ ದ ಎಕ್ಸಾಮ್, ಯಾವ ರೀತಿ ಎಕ್ಸಾಮನ್ನು ಫೇಸ್ ಮಾಡಬೇಕು ಹೇಳುವಂಥದ್ದು. ಸೊ ಇಷ್ಟು ಪ್ರಾಬ್ಲಮ್ಸ್ಗಳಿವೆ ಆಯಿತಾ. ಇಷ್ಟು ಪ್ರಾಬ್ಲಮ್ಸ್ಗಳಿರುವಾಗ ಓಕೆ, ಇದೆರಡು ಪೂರ್ವಭಾವಿ, ಮೇನ್ ಇದು ಡಬಲ್ ಸೆಕ್ಷನ್ಗಳನ್ನು ಹೇಗೆ ಓದಬೇಕು, ಚೇಂಜಸ್ಗಳನ್ನು ಹೇಗೆ ಓದಬೇಕು ಹೇಳುವಂಥದ್ದು, ಮತ್ತು ರೆಫರೆನ್ಸ್ ಇಲ್ಲ ಹೇಳುವಂಥದ್ದು. ಇದು ಮೂರನ್ನು ನಾವು ಪರ್ಟಿಕ್ಯುಲರಾಗಿ ಕವರ್ ಮಾಡೋಣ ಆಯಿತಾ. ಸೊ ಇದನ್ನು ತಿಳ್ಕೊಳ್ಳೋಣ ಹೇಗೆ ಇದು ಮಾಡೋದು ಅಂತ ಹೇಳಿ. ಅದಕ್ಕಿಂತ ಮುಂಚೆ ಐ ವುಡ್ ವಾಂಟ್ ಟು ಶೋ ಯು ಅಬೌಟ್ NCRB ಸಂಕಲನ್ ಅಂತ ಹೇಳುವಂತಹ ಗೌರ್ಮೆಂಟ್ ವೆಬ್ಸೈಟ್ ಇದೆ. NCRB ಸಂಕಲನ್, ಐ ಸಜೆಸ್ಟ್ ಯು ಟು, ಇದು ಆ್ಯಪ್ ಕೂಡ NCRB ಸಂಕಲನ ಆಫ್ ಕ್ರಿಮಿನಲ್ ಲಾಸ್ ಅಂತ ಹೇಳಿ ಆ್ಯಪ್ ಕೂಡ ಇದೆ. ವೆಬ್ಸೈಟಲ್ಲಿ ನೋಡೋರು ಇದು ಕೂಡ ಸಿಗತ್ತೆ ಆಯಿತಾ. ಸೊ ಗೌರ್ಮೆಂಟ್ ವೆಬ್ಸೈಟ್ ಇದು, ನಂದಲ್ಲ, ಗೌರ್ಮೆಂಟ್ ಇದು. ಸೊ ಐ ಆಮ್ ನಾಟ್ ಪ್ರಮೋಟಿಂಗ್, ನಂದಂತ ಹೇಳಿ ಪ್ರಮೋಟ್ ಮಾಡ್ತಾ ಇಲ್ಲ, ಗೌರ್ಮೆಂಟ್ ಇದು. ಸೊ ಐ ಫೆಲ್ಟ್ ದಿಸ್ ಇಸ್ ದ ವೆರಿ ಪ್ರಾಪರ್ ಮೆಥಡ್ ಅಂತ ಹೇಳಿ ನನಗೆ ಅನಿಸುವಂಥದ್ದು ಆಯಿತಾ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ನೋಡಿ, ಅದರಲ್ಲಿ ನಾನು ನಿಮಗೆ ಹೇಳಿದ್ನೋ ಎಲ್ಲ ಗೊತ್ತಿಲ್ಲ. ಹಾಂ, ಇಲ್ಲಿ NCRB ಸಂಕಲನ್ ಆಫ್ ನ್ಯೂ ಕ್ರಿಮಿನಲ್ ಲಾಸ್ ಅಂತ ಹೇಳಿ ನೀವು ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ, ಡೈರೆಕ್ಟ್ ಆ ಪೇಜ್ಗೆ ಕರ್ಕೊಂಡು ಹೋಗುತ್ತೆ ಆಯಿತಾ. ಸೊ ಇಲ್ಲಿ 3 ಆ್ಯಕ್ಟ್ಸ್ಗಳದ್ದು ನಾವಿಲ್ಲಿ ಕಾಣ್ಬೋದು, ಮತ್ತು ಬೇರೆ ಬೇರೆ ನೋಟಿಫಿಕೇಷನ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದು ಸಂಪೂರ್ಣ ಆ್ಯಕ್ಟನ್ನು ನೀಡುವಂಥದ್ದು. ಸೊ ಒಂದು PDF ಬೇಕಾ, ಇದನ್ನು PDF ಡೌನ್ಲೋಡ್ ಮಾಡ್ಕೊಳ್ಬೋದು. ಸಂಪೂರ್ಣವಾಗಿದೆ ನೋಡಿ, ಇದರಲ್ಲಿ ಇಂಡೆಕ್ಸ್, ಕರೆಸ್ಪಾಂಡಿಂಗ್ ಸೆಕ್ಷನ್ನು, ಚಾಪ್ಟರ್ಸ್ ಆ್ಯಂಡ್ ಸೆಕ್ಷನ್ಸ್ ಇದೆಲ್ಲವೂ ಕೂಡ ಇದೆ. ಯಾಕೆಂದರೆ ಇಲ್ಲಿ ಕಲರ್ ಕೋಡ್ಸ್ಗಳನ್ನು ಕೊಟ್ಟಿದ್ದಾರೆ. ಆ ಮೆಥಡಿಂದ ನಿಮಗೆ ಸುಲಭ ಆಗುತ್ತೆ ಕಲರ್ ಕೋಡ್ಸ್ ಇರೋ ಕಾರಣಕ್ಕೆ. ಹೇಗೆ ಅಂತ ಅಂದರೆ, ಫಾರ್ ಅನ್ ಎಕ್ಸಾಂಪಲ್ ನೋಡಿ, ಉದಾಹರಣೆಗೆ ಭಾರತೀಯ ನ್ಯಾಯ ಸಂಹಿತೆ IPC ಅಂತ ಇದೆ. ಸೊ ಯಾವುದೋ ಒಂದು ಹೊಸ ಸೆಕ್ಷನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂದರೆ ಉಳಿದಿದ್ದೆಲ್ಲ ಕೂಡ ಸೇಮ್, ಬ್ಲ್ಯಾಕಲ್ಲಿರುವಂಥದ್ದೆಲ್ಲ ಸೇಮ್ ಅಂತ ಹೇಳಿ ಕಾಣುತ್ತೆ. ಹಾಗೂ ಇಲ್ಲಿ ನೋಡಿ, ಚೈಲ್ಡ್ ಹೇಳುವಂಥದ್ದು, ಚೈಲ್ಡ್ ಹೇಳುವಂಥ ಡೆಫಿನೇಷನ್ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ ಇಲ್ಲಿ ಅಲ್ವಾ. ಸೊ ನಮಗೆ ಚೇಂಜಸನ್ನು ತಿಳ್ಕೊಳ್ಳುವಂಥದ್ದು ಸುಲಭ ಆಗುತ್ತೆ. ಹಾಗೂ ರೆಡ್ಡಲ್ಲಿ ಕೊಟ್ಟಿದ್ದಾರೆ, ಅದು ಡಿಲೀಟ್ ಆಗಿರುವಂಥದ್ದು ಯಾವುದು, ಎಲೆಕ್ಟ್ರಾನಿಕ್ ರೆಕಾರ್ಡ್ ಹೇಳುವಂಥ ಇದನ್ನು ಡಿಲೀಟ್ ಮಾಡಿದ್ದಾರೆ, ಇಂಡಿಯಾ ಹೇಳುವಂಥ ಡೆಫಿನೇಷನ್ನ ಡಿಲೀಟ್ ಮಾಡಿದ್ದಾರೆ ಆಯಿತಾ. ಸೊ ನೀವು ಓದುವಾಗ ಐ ವಿಲ್ ಮೇಕ್ ಅ ಪಾಯಿಂಟ್ ಹಿಯರ್. ಹೌ ಟು ರಿಮೆಂಬರ್ ಅಂತ ಹೇಳುವಾಗ ಸ್ಟೆಪ್ 1, ರೆಫರ್ NCRB ಸಂಕಲನ್ ಅಲಾಂಗ್ ವಿತ್ ಯುವರ್ ಬೇರ್ ಆ್ಯಕ್ಟ್ ಆಯಿತಾ. ಯಾಕೆಂದರೆ ಯಾವಾಗಲೂ ವೆಬ್ಸೈಟ್ ಹಿಡ್ಕೊಂಡು ನೋಡಬೇಕಂತಲ್ಲ, ಬೇರ್ ಆ್ಯಕ್ಟನ್ನು ಇಟ್ಕೊಳ್ಳಿ. ಬಟ್ ಈ ಚೇಂಜಸ್ಗಳನ್ನು ನೋಡುವಾಗ NCRB ಸಂಕಲನ ರೆಫರ್ ಮಾಡಿ ಅಲಾಂಗ್ ವಿತ್ ಯುವರ್ ಬೇರ್ ಆ್ಯಕ್ಟ್. ಬೇರ್ ಆ್ಯಕ್ಟ್ ಇಸ್ ಎಸೆನ್ಷಿಯಲ್, ಅದನ್ನು ಬಿಟ್ಬಿಡಬೇಡಿ. ಬೇರ್ ಆ್ಯಕ್ಟ್ ನೆಸೆಸರಿಲಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ. ಮತ್ತು ನೆಕ್ಸ್ಟ್ ಇದು PDF ಅನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡುವಂಥದ್ದು, ಅಥವಾ ನೀವು ಡೈರೆಕ್ಟ್ ವೆಬ್ಸೈಟಲ್ಲೇ ಇದು PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಳುವಂಥದ್ದು, ಅಥವಾ ಡೈರೆಕ್ಟ್ ವೆಬ್ಸೈಟಲ್ಲೇ ಸರ್ಚ್ ಕೊಡ್ತೀರಿ ಅಂತಂದರೂ ಸಿಗತ್ತೆ. ಈಗ ಇದು ಕರೆಸ್ಪಾಂಡಿಂಗ್ ಸೆಕ್ಷನ್, ಲೈಕ್ IPC ಸೆಕ್ಷನ್ ಎಷ್ಟನೇ ಸೆಕ್ಷನ್ನು, BNS ಎಷ್ಟನೇ ಸೆಕ್ಷನ್ ಅಂತ ಹೇಳಿ ಇದನ್ನು ಕ್ಲಿಕ್ ಮಾಡಿದ್ರೆ ಚಾಪ್ಟರ್ಸ್ ಆ್ಯಂಡ್ ಸೆಕ್ಷನ್ಸ್ ಅಂತ ಹೇಳಿ ನೋಡಿದರೆ ಇಲ್ಲಿ ಸರ್ಚ್ ಆಪ್ಷನ್ ಇದೆ ಅಲ್ವಾ. ಈಗ ನನಗೆ ಉದಾಹರಣೆಗೆ ಚಾರ್ಜ್ ಶೀಟ್ ಅಂತ ಬೇಕು, ಅಥವಾ ಪೊಲೀಸ್ ರಿಪೋರ್ಟ್ ಅಂತ ಹೇಳ್ತೇನೆ. ಚಾರ್ಜ್ ಶೀಟ್ ಅಂತ ಶಬ್ದ ಸಿಗ್ಲಿಕ್ಕಿಲ್ಲ ನನಗೆ. IPC ಸೆಕ್ಷನ್ನು ಗೊತ್ತಿಲ್ಲ, BNS ಸೆಕ್ಷನ್ನು ಗೊತ್ತಿಲ್ಲ, ಬಟ್ ಪ್ರಿನ್ಸಿಪಲ್ ಗೊತ್ತಿದೆ ನನಗೆ. ಆ ಪ್ರಿನ್ಸಿಪಲ್ನ ತಿಳ್ಕೊಳ್ಬೇಕು. ಸೊ ವಾಟ್ ಡು ಐ ಡು, ಪೊಲೀಸ್ ರಿಪೋರ್ಟ್ ಅಂತ ಹೇಳಿ. ಸೊ 32 ಇದು ಬಂದಿದೆ, 32 ಸರ್ಚ್ಗಳು ಬಂದಿವೆ. ಸೊ ನೋಡೋಣ ಏನಂತ ಹೇಳಿ. ಇಲ್ಲಿ ನೋಡಿ, ಒಂದು ಕಂಪ್ಲೇಂಟ್ ಹೇಳುವಂಥಲ್ಲಿ ಪೊಲೀಸ್ ರಿಪೋರ್ಟ್ನ ರೆಫರೆನ್ಸ್ ಇದೆ, ಅದು ಬೇಡ ನಮಗೆ. ಹಾಂ, ಪೊಲೀಸ್ ರಿಪೋರ್ಟ್ ಅಂದರೆ ಏನು ಅಂತ ಹೇಳಿ ಇಲ್ಲಿ ಡೆಫಿನೇಷನ್ ಕೊಟ್ಟಿದ್ದಾರೆ ಅಲ್ವಾ. ಸೊ ಇದೇನು ಚೇಂಜ್ ಆದಾಗ ಕಾಣ್ತಾ ಇಲ್ಲ. ಹಾಗೆ
ಇದು ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್ ಹೇಳುವಂಥ ಇದರಲ್ಲಿ ಪೊಲೀಸ್ ರಿಪೋರ್ಟ್ ಹೇಳುವಂತ ಕೂಡ ಅದು ಬಂದಿದೆ. ಸೊ ಹೀಗೆ ನಾವು ಚೆಕ್ ಮಾಡ್ತಾ ಹೋಗ್ಬೋದು. ಇನ್ವೆಸ್ಟಿಗೇಷನ್ ಪ್ರೊಸೀಜರ್, ದಿಸ್ ಇಸ್ ದ ಚಾರ್ಜ್ ಶೀಟ್ ಸೆಕ್ಷನ್. ಆಯಿತಾ, ಈ ಚಾರ್ಜ್ ಶೀಟ್ ಸೆಕ್ಷನನ್ನು ನಾವು ನೋಡಿದರೆ ಸೊ ಸೆಕ್ಷನ್ 193 ಅಂತ ಗೊತ್ತಾಯ್ತು ನಮಗೆ ಅಲ್ವಾ. ಹಾಗೆ ಇನ್ನೊಂದು ಟೇಬಲ್ ಬರುತ್ತೆ, ಐ ಥಿಂಕ್ ಐ ಕ್ಲಿಕ್ಡ್ ದ ಅನದರ್, ಇದು ಟೇಬಲ್ ಅಂತ ಬರುತ್ತೆ. ಇಲ್ಲಿ ಪ್ರಿಂಟ್ ಆಪ್ಷನ್ ಕೂಡ ಇದೆ. ಇಲ್ಲಿ ನೀವು ಆ ಪೇಜನ್ನು ಪ್ರಿಂಟ್ ಮಾಡ್ಕೊಳ್ಬೋದು. ಸೊ ಸರ್ಚ್ ಅಂತ ಕೊಟ್ಟಿದ್ದಕ್ಕೆ ಇಷ್ಟ ಬರ್ತಾ ಇದೆ, ಬಟ್ ಇದನ್ನು ತೆಗೆದು ನೀವು ಇದು ಮಾಡಿದರೆ ಪ್ರಿಂಟ್ ಮಾಡ್ಕೊಳ್ಬೋದು ಆ ಪೇಜನ್ನು. ಆಯಿತಾ, ಇಲ್ಲಿ ನೋಡಿ ಬ್ಲೂ ಕಲರ್ ಎಲ್ಲ ಕೊಟ್ಟಿದ್ದು ಚೇಂಜ್ ಆಗಿದೆ ಅಂತ ಹೇಳಿ. ಸಮಥಿಂಗ್ ಹ್ಯಾಸ್ ಬೀನ್ ಚೇಂಜ್ಡ್, ಆ್ಯಡ್ ಆಗಿದೆ, ಅದು ಕೆಲವೊಂದು ಡಿಲೀಟ್ ಮಾಡಿದ್ದಾರೆ, ಇದು ಹೊಸ ಮುಂಚೆ ಇಲ್ಲದೆ ಇರುವಂಥದ್ದು. ಸೊ ಕಲರ್ ಕೋಡ್ಸ್ಗಳ ಮುಖಾಂತರ ನಿಮ್ಗೆ ಗೊತ್ತಾಗುತ್ತೆ ಏನೇನು ಚೇಂಜ್ ಮಾಡಿದ್ದಾರೆ ಅಂತ ಹೇಳಿ. ಸೊ BNSSಗೆ ತುಂಬ ಹೆಲ್ಪ್ ಆಗುತ್ತೆ ಇದು. ಸೊ ಈ ರೀತಿ ಸ್ಟಡಿ ಮಾಡಲೇಬೇಕು ನೀವು. ಹಾಗೇ ನಾವು ಕೇಳ್ತೇವೆ ಅಂದರೆ ಅದು ಒಂದು ಮೆಥಡ್ ಇದೆ, ಬಟ್ ಇಟ್ ವೋಂಟ್ ಬಿ ಎಫೆಕ್ಟಿವ್ ಆಗಿ ಆಗೋದಿಲ್ಲ. ಆಯಿತಾ. ಸೊ ನೀವು ಒಟ್ಟೊಟ್ಟಿಗೆ ಅದನ್ನು ನೋಡ್ತಾ ಹೋಗಬೇಕು. ಸೊ ಅದು ಹೇಗೆ ಅಂತಂದರೆ ವೇಟ್, ಇಲ್ಲಿ ಈ ಕರೆಸ್ಪಾಂಡಿಂಗ್ ಸೆಕ್ಷನಲ್ಲಿ ನೀವು ನೋಡಬೇಕು. ಸೊ 173 ಇದೀಗ BNSSದು ಆಯಿತಾ. ನಮಗೆ BNSದು ಚಾರ್ಜ್ ಶೀಟ್ ಬೇಕು. ಸೊ ಮುಂಚೆ ಚಾರ್ಜ್ ಶೀಟ್ ಅಂತ ಕರೆಸ್ಕೊಳ್ತಾ ಇದ್ದಂಥ CRPC 173, ನಾವು ಇಟ್ ಹ್ಯಾಸ್ ಬಿಕಮ್ ಸೆಕ್ಷನ್ 193. ಆಯಿತಾ, ಅಲ್ಲಿ ಕೊಟ್ಟಿರ್ತಾರೆ ಚೇಂಜ್ ಅಂತ ಹೇಳುವಂಥದ್ದು. ಸೊ ಹೀಗೆ ಕಂಪ್ಯಾರಿಟಿವ್ ಟೇಬಲ್ ಸೆಕ್ಷನ್ಗಳನ್ನು ನೋಟ್ ಮಾಡ್ಕೊಳ್ಬೇಕು. ಅಷ್ಟು ಸೆಕ್ಷನ್ಗಳನ್ನು ನಾನು ಹೇಳ್ತಾ ಇಲ್ಲ, ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಯಾವುದು ಅಂತ ಹೇಳಿ ತಿಳ್ಕೊಂಡು ಆಮೇಲೆ ಹೀಗೆ ಆ್ಯಪಲ್ಲ ಅಥವಾ ನಿಮ್ಮ ಬೇರೆ ಆ್ಯಕ್ಟಲ್ಲ ಅಥವಾ ಈ ರೀತಿ ವೆಬ್ಸೈಟಲ್ಲಿ ಕಂಪ್ಯಾರಿಟಿವ್ ಸೆಕ್ಷನ್ಸ್ಗಳನ್ನು ಟೇಬಲ್ ಥರ ಮಾಡ್ಕೊಳ್ಬೇಕು. ಯಾವ ರೀತಿ ಅಂತ ಹೇಳಿ ಹೇಳ್ತೇನೆ, ತೋರಿಸ್ಕೊಡ್ತೇನೆ. ಓಕೆ, ಸೊ ಇದನ್ನು ಹೇಗೆ ಯೂಸ್ ಮಾಡಬೇಕಂತ ಹೇಳಿದೆ. ಒಂದು NCRB ಸಂಕಲನನ ರೆಫರ್ ಮಾಡಿ ಅಂತ ಹೇಳಿ ಅದು ಆ ಹ್ಯಾಬಿಟ್ ಬೆಳೆಸ್ಕೊಳ್ಳಿ. ಹಾಗೆ ಆದರೂ ಪ್ರತಿದಿನ ಒಂದು 4-5 ಸೆಕ್ಷನ್ಗಳನ್ನು ಓದುವಂಥ ಅಭ್ಯಾಸ ಮಾಡ್ಕೊಳ್ಳಿ. ಇದು ಒಂದಾದರೆ. ಇನ್ನೊಂದು ಸ್ಟೆಪ್ 2, ಇನ್ನು ನಾನು ಏನು ಹೇಳ್ತೇನೆ ಅಂತಂದರೆ, ಈಗ ನೀವು ಜುಡಿಷರಿ ಎಕ್ಸಾಮ್ ಅಥವಾ ಯಾವುದಾದ್ರು ಎಕ್ಸಾಮಿಗೆ ತಯಾರಿ ಮಾಡ್ಕೊಳ್ತಿದ್ದೀರಿ, LLB ಎಕ್ಸಾಮ್ಗೆ ತಯಾರಿ ಮಾಡ್ಕೊಳ್ತಿದ್ದೀರಿ ಅಂತಂದರೆ ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ನೋಡಿ. ನಿಮಗೆ ಡೌಟ್ಸ್ ಆಗ್ಬೋದು, ಯಾಕೆಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳದ್ದು ಹೇಗೆ ಕೇಳ್ತಾರೆ ಹೇಳುವಂಥದ್ದು ತುಂಬ ಜನರಿಗೆ ಇರುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನಾವು ರೆಫರ್ ಬೇಕಾ ಅಂತ ಕೇಳಿದಾಗ ಎಸ್. ಯಾಕೆ ಅಂತಂದರೆ ನೋಡಿ, ಒಂದು ಮೇಜರ್ ಏನಂತಂದರೆ ನ್ಯೂ ಕ್ರಿಮಿನಲ್ ಲಾಸ್ಗಳಲ್ಲಿ ಸುಮಾರು 80-90% ಆಲ್ಮೋಸ್ಟ್ ಸೇಮ್ ಇದೆ. ಆಯಿತಾ, ಸೇಮ್ ನ್ಯೂ ಕ್ರಿಮಿನಲ್ ಲಾಸ್ಗಳದ್ದು ಆ ಪ್ರಿನ್ಸಿಪಲ್ಗಳೆಲ್ಲವೂ ಸೇಮ್ ಇದೆ. ನಿಮ್ಮ ಕ್ವಶನ್ಗಳು ಕೂಡ ಪ್ರಿನ್ಸಿಪಲ್ ಆಧಾರದ ಮೇಲೆ ಕ್ವಶನ್ಗಳನ್ನು ಕೇಳ್ತಾರೆ. ಆಯಾ ಟಾಪಿಕ್ಸ್ಗಳು, ಕಾನ್ಸೆಪ್ಟ್ಗಳ ಮೇಲೆ ಕ್ವಶನ್ಗಳನ್ನು ಕೇಳ್ತಾರೆ. ಸೊ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನು ಓದಿದರೂ ಸಹ ಆನ್ಸರ್ಸ್ಗಳು ನ್ಯೂ ಕ್ರಿಮಿನಲ್ ಲಾಸ್ಗಳಲ್ಲಿ ಕೊಡ್ಬೋದು. ಆ ರೀತಿ ಆ್ಯಕ್ಟ್ ಇರುವಂಥದ್ದು, ಆ ರೀತಿ ಕ್ವಶನ್ಸ್ಗಳು ಇರುವಂಥದ್ದು, ಕ್ವಶನ್ಗಳನ್ನು ಫ್ರೇಮ್ ಟಾಪಿಕ್ಸ್ಗಳೇ ಹಾಗಿರುವಂಥದ್ದು. ಆಯಿತಾ. ಸೊ ಪ್ರತಿಯೊಬ್ಬರು ಮಾಡುವಂಥದ್ದು ಇದೆ. ನೀವು ಫಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಯಾವುದು ಅಂತ ಕಂಡು ಹಿಡ್ಕೊಳ್ಳಿ. ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ನೋಡಿಕೊಂಡು ವಿಚಾರದ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಯಾವುದು ಅಂತ ಹೇಳಿ ಕಂಡು ಹಿಡ್ಕೊಳ್ಳಿ. ಆಯಿತಾ. ಸೊ ಇನ್ನೂ ಒಂದು ಏನಂತಂದರೆ, ತುಂಬ ಜನ ನಮ್ಮ ಐ ಥಿಂಕ್ ಈಗ LLB ಓದ್ತಾ ಇರೋರಿಗೆ ಈಗ ಹೊಸ ಕ್ರಿಮಿನಲ್ ಲಾಸ್ಗಳು ಇಂಟ್ರೊಡ್ಯೂಸ್ ಆಗಿವೆ. ಬಟ್ ಯಾರು ಜುಡಿಷರಿ ಎಕ್ಸಾಮ್ ಬರಿತಿದ್ದೀರಿ ಅವರೆಲ್ಲರೂ ಸಹ ಆಲ್ಮೋಸ್ಟ್ ಎಲ್ಲರೂ ಬಹುಶಃ ಇರ್ಬೋದು ನೀವು ಓಲ್ಡ್ ಕ್ರಿಮಿನಲ್ ಲಾಸ್ಗಳೇ ಓದಿರುವಂಥದ್ದು ಅಲ್ವಾ. ಓಲ್ಡ್ ಕ್ರಿಮಿನಲ್ ಲಾಸ್ಗಳೇ ಓದಿರುವಂಥದ್ದು. ಯು ಆರ್ ಕಾನ್ವರ್ಸೆಂಟ್ ವಿತ್ ಓಲ್ಡ್ ಕ್ರಿಮಿನಲ್ ಲಾಸ್ ಸೆಕ್ಷನ್ಸ್. ಅದೆಲ್ಲ ನಿಮಗೆ ಹೆಚ್ಚು ಬಾಹಟ್ ಬರುತ್ತೆ. ಈಗ ಸೆಕ್ಷನ್ 299, ಸೆಕ್ಷನ್ 300 IPC, ಮರ್ಡರ್, ಕಲ್ಪಬಲ್ ಹೋಮಿಸೈಡ್, ಅಥವಾ 499 ಡಿಫಮೇಷನ್ನು, 499 500 ಡಿಫಮೇಷನ್ನು, ಈ ರೀತಿ ನಿಮಗೆ IPC ಸೆಕ್ಷನ್ನು, CRPC ಸೆಕ್ಷನ್ನು ಬಹಳ ಕಾನ್ವರ್ಸೆಂಟ್ ಇರುವಂಥದ್ದು ಅಲ್ವಾ. ಸೊ ಹಾಗಿದ್ರೆ ತೊಂದರೆ ಇಲ್ಲ. ಎಷ್ಟೋ ನಾನು ಟೆಕ್ಸ್ಟ್ ಬುಕ್ಗಳನ್ನ ನೋಡಿದ್ದೇನೆ, ಹೊಸದಾಗಿ ಕಮೆಂಟ್ರೀಸ್ಗಳನ್ನು ಕೊಟ್ಟಿರುವಂಥ ಟೆಕ್ಸ್ಟ್ ಬುಕ್ಗಳನ್ನು ನೋಡಿದ್ದೇನೆ. ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಮೇಲೆ ಹೆಡ್ಡಿಂಗ್ ಒಂದು ಕರೆಸ್ಪಾಂಡಿಂಗ್ ಸೆಕ್ಷನ್ಗಳನ್ನು ಕೊಟ್ಟಿರ್ತಾರೆ. ಈಗ FIR ಆದರೆ ಸೆಕ್ಷನ್ 154 IPC ಹಾಗೂ ಸೆಕ್ಷನ್ 173 CRPC ಅಂತ ಹೇಳಿ ಕೊಟ್ಟಿದ್ದಾರೆ. ಬಟ್ ಆಮೇಲೆಲ್ಲ ಇರುವಂಥದ್ದು IPC ಸೆಕ್ಷನ್ನು, CRPC ಸೆಕ್ಷನ್ಗಳಲ್ಲೇ ಕೊಟ್ಟಿರ್ತಾರೆ. ಆಯಿತಾ. ಸೊ ಎಂಥ ಇವರಿಗೂ ಸಹ ಚೇಂಜ್ ಮಾಡೋದು ಕಷ್ಟ.
ಯಾಕೆಂದರೆ ಎಷ್ಟೋ ಡಿಸಿಷನ್ಸ್, ಎಷ್ಟೋ ಕೇಸ್ ಲಾಸ್, ಎಷ್ಟೋ ಕಮೆಂಟ್ರೀಸ್, ಎಷ್ಟೋ ಟೆಕ್ಸ್ಟ್ ಬುಕ್ಸ್ಗಳು ಎಲ್ಲವೂ ಕೂಡ ಓಲ್ಡ್ ಕ್ರಿಮಿನಲ್ ಲಾಸ್ಗಳ ಮೇಲೆ ಆಧಾರದಲ್ಲೇ ಇರುವಂಥದ್ದು. ಸೊ ನೀವು ಓಲ್ಡ್ ಕ್ರಿಮಿನಲ್ ಲಾಸ್ಗಳ ಸೆಕ್ಷನ್ಸ್ಗಳನ್ನು ಗೊತ್ತಿದ್ರೆ ಅದನ್ನು ಮತ್ತೆ ಮರ್ತ್ಕೊಳ್ಳಿಕ್ಕೆ ಹೋಗಬೇಡಿ, ಅದನ್ನು ಕೂಡ ಬೈ ಹಾರ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಇನ್ನೂ ಒಂದು 5-10 ವರ್ಷ ಕಂಟಿನ್ಯೂ ಆಗುತ್ತೆ ಆ ಕೇಸ್ಗಳೆಲ್ಲ ಮುಗಿದು ಎಕ್ಸಿಸ್ಟಿಂಗ್ ಪ್ರೊಸೀಡಿಂಗ್ಸ್ಗಳು ಇದಾಗೋ ತನಕ ಅಲ್ವಾ. ಸೊ ಅದನ್ನು ಮರಿಬೇಡಿ, ಆ ಸೆಕ್ಷನ್ಗಳನ್ನು ನೆನ್ಪಿಟ್ಕೊಳ್ಳಿ. ಸೊ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಯಾವುದು ಅಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಅವುಗಳದ್ದು IPC ಸೆಕ್ಷನ್ ಯಾವುದು, BNS ಸೆಕ್ಷನ್ ಯಾವುದು ನೋಟ್ ಮಾಡ್ಕೊಳ್ಳಿ, ಚಾರ್ಟ್ ಮಾಡ್ಕೊಳ್ಳಿ ಚಿಕ್ಕದಾಗಿ, ಬೇರೆ ಏನೂ ಬೇಡ, ಬೇರೆ ಅದರದ್ದು ಡೀಟೇಲ್ಡ್ ಆದ ಇದು ಬೇಡ ನಾನು ಹೇಳ್ತಾ ಇರುವಂಥದ್ದು. ಸೊ ಈ ಟಾಪಿಕ್ ಏನು, ಸೆಕ್ಷನ್ಗಳನ್ನು ಹೇಗೆ ನೆನ್ಪಿಟ್ಕೊಳ್ಬೇಕು ಅಂತ ಹೇಳುವಂಥದ್ದಲ್ವಾ. ಸೊ ಸೆಕ್ಷನ್ಗಳದ್ದು ಪ್ರತಿಯೊಂದು 3 ಪೇಪರ್ ತೊಗೊಂಡು IPC, BNS, CRPC, BNSS ಹಾಗೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಹಾಗೂ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ 3 ಶೀಟ್ಗಳಲ್ಲಿ ಸಪ್ರೇಟ್ ಚಾರ್ಟ್ ಮಾಡ್ಕೊಳ್ಳಿ. ಸುಮಾರು ಹೆಚ್ಚು ಅಂದರೆ ನೀವು ಎಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ನೋಡಿದರೆ ಆಯಿತಾ, ಹೆಚ್ಚು ಅಂದರೆ IPCಯಲ್ಲಿ ಹೆಚ್ಚು ಅಂದರೆ ಸುಮಾರು ಒಂದು 25-30 ಸೆಕ್ಷನ್ಗಳನ್ನು ಓದಲಿಕ್ಕೆ ಇರ್ಬೋದು. ಮೇಜರ್ ಸೆಕ್ಷನ್ ಈಗ ಡೆಫಿನಿಷನ್ಸು, ಒಫೆನ್ಸಸ್ಗಳು, ಇಂಗ್ರೀಡಿಯೆಂಟ್ಸು ಆ ಥರ ಇರುವಂಥ ಸೆಕ್ಷನ್ಗಳೆಲ್ಲ ಹೆಚ್ಚು ಅಂದರೆ 30 ಬೇಡ 50 ಇಟ್ಕೊಳ್ಳಿ, 50 ಸೆಕ್ಷನ್ಸ್ಗಳನ್ನು ಇಟ್ಕೊಳ್ಳಿ. ಪ್ರತಿ ಆ್ಯಕ್ಟಲ್ಲೂ ಸಹ 50 + 50 50 150 ಸೆಕ್ಷನ್ಗಳನ್ನು ಒಟ್ಟು ಹೊಸ ಕ್ರಿಮಿನಲ್ ಲಾಸ್ಗಳನ್ನು ಓದಬೇಕು. ಅದಿಂಟು ಡಬಲ್ ಅಲ್ವಾ, 150 ಟಾಪಿಕ್ಸ್ಗಳು, ಇಂಪಾರ್ಟೆಂಟ್ ಟಾಪಿಕ್ಸ್, 150 ಓಲ್ಡ್ ಕ್ರಿಮಿನಲ್ ಲಾಸ್ಗಳ ಸೆಕ್ಷನ್ನು, 150 ಹೊಸ ನ್ಯೂ ಕ್ರಿಮಿನಲ್ ಲಾಸ್ಗಳ ಸೆಕ್ಷನ್ನು ಆಯಿತಾ. ಸೊ ಎಲ್ಲ ಸೆಕ್ಷನ್ಗಳು ನೆನ್ಪಿಟ್ಕೊಳ್ಬೇಕಂತ ಅಲ್ಲ, ಇಂಪಾರ್ಟೆಂಟ್ ಟಾಪಿಕ್ಸ್ಗಳ ಸೆಕ್ಷನ್ ಮಾತ್ರ ನೆನ್ಪಿಟ್ಕೊಳ್ಬೇಕು ಅಲ್ವಾ. ಸೊ ಹಾಗಿರುವಾಗ ನಿಮಗೆ ಪ್ರತಿದಿನ ಈ ಚಾರ್ಟ್ ಮಾಡಿಟ್ಕೊಳ್ಳುವಂಥದ್ದು ನೋಡಿಕೊಂಡು ಜಸ್ಟ್ ರಿವೈಸ್ ಮಾಡಿ. ನೀವು ಜಸ್ಟ್ ಫ್ರೀ ಇರುವಾಗ ಒಂದು ಊಟ ಮಾಡುವಾಗ ಜಸ್ಟ್ ಆ ಶೀಟನ್ನು ನೋಡಿ, ಅಥವಾ ಬೆಳಗ್ಗೆ ಸುಮ್ಮನೆ TV ನೋಡ್ತಿರ್ತೀರಿ, TV ನೋಡುವಾಗ ಒಂದು ಸಲ ಅದು ನೋಡ್ಕೊಳ್ಳಿ, ಅಥವಾ ನೀವು ಓದುವಂಥ ಸ್ಟಡಿ ಟೇಬಲಲ್ಲಿ ಅಲ್ಲಿ ಪೇಸ್ಟ್ ಮಾಡಿ. ಸೊ ಈ ರೀತಿ ಇಂಪಾರ್ಟೆಂಟ್ ಟಾಪಿಕ್ಸ್ಗಳದ್ದು ಕಂಪ್ಯಾರಿಟಿವ್ ಚಾರ್ಟ್ಗಳನ್ನು ಮಾಡ್ಕೊಳ್ಳಿ. ನೀವು ಬೇರೆ ಆ್ಯಕ್ಟಲ್ಲಿ ಕಂಪ್ಯಾರಿಟಿವ್ ಚಾರ್ಟ್ ಇರುತ್ತೆ, ಬಟ್ ಅದು ಸೆಕ್ಷನ್ ವೈಸ್ಡ್ ಕ್ರೊನಾಲಜಿಕಲಿ ಕೊಟ್ಟಿರ್ತಾರೆ. ಸೆಕ್ಷನ್ 1, 2, 3, 4, 5, 6, 7, 8 ಈ ರೀತಿ ಕೊಟ್ಟಿರ್ತಾರೆ ಅಲ್ವಾ. ಹಾಗೆ ಆಲ್ರೆಡಿ ಚಾರ್ಟ್ ಇದೆ, ಆಲ್ರೆಡಿ ಟೇಬಲ್ ಇದೆ, ನಮ್ಗೆ ಅದು ಬೇಡ. ವಿ ವಾಂಟ್ ಓನ್ಲಿ ದ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ವಿಚ್ ಹ್ಯಾವ್ ಬಿನ್ ಆಸ್ಡ್ ಇನ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು. ಸೊ ಅದು ಸುಲಭ. ಇದು ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನ ಪಿಕ್ ಮಾಡಲಿಕ್ಕೆ ನಮಗೊಂದು 3-4 ದಿನ ಬೇಕಾಗಬಹುದು ಆಯಿತಾ. ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನ ನೋಡಿಕೊಂಡು ವಿ ಮೇ ರಿಕ್ವೈರ್ ಅಬೌಟ್ 3 to 4 days. ಆ 3-4 ದಿನದಲ್ಲಿ ಅದೇ ಒಂದೊಂದರಲ್ಲಿ 50 ಟಾಪಿಕ್ ಅಂತ ಇಟ್ಕೊಂಡ್ರು ಸಹ ನಾವು ಜಸ್ಟ್ ಸೆಕ್ಷನನ್ನು ರೆಫರ್ ಮಾಡಲಿಕ್ಕೆ ಹೆಚ್ಚೊಂದು 2 ದಿನನೇ ತೊಗೊಳ್ಳೋಣ ಆಯಿತಾ. ಪ್ರತಿ ಆ್ಯಕ್ಟು ಕೂಡ 2 ದಿನ ತೊಗೊಳ್ಳೋಣ. ಸೊ ನಿಮ್ಮ ಈ ಚಾರ್ಟ್ 10 ದಿನದಲ್ಲಿ 3 ಆ್ಯಕ್ಟ್ಗಳದ್ದು ತಯಾರಾಗಿರ್ತದೆ, 10 ದಿನದಲ್ಲಿ ತಯಾರಾಗಿರ್ತದೆ 3 ಚಾರ್ಟ್ಗಳು ಫಾರ್ 3 ಕ್ರಿಮಿನಲ್ ಲಾಸ್. ಸೊ ಇನ್ನು ಉಳಿದ ದಿನ ಎಲ್ಲ ರಿವಿಷನ್. ಚಾರ್ಟ್ ತಯಾರಾದ್ಕೊಳ್ಳಿ ನಿಮ್ಗೆ ಬಾಯಿಗೆ ಬರುತ್ತೆ ಅಂತಲ್ಲ, ಅದನ್ನು ಕಾನ್ಸ್ಟೆಂಟ್ಲಿ ರಿವಿಷನ್ ಮಾಡಲೇಬೇಕು. ಓಕೆ, ಯು ನೀಡ್ ಟು ರಿವೈಸ್, ಅದರ್ವೈಸ್ ದೆರ್ ಇಸ್ ನೋ ಯೂಸ್ ಎಟ್ ಆಲ್. ಇಷ್ಟು ಮಾಡು ಸಹ ಏನೂ ಪ್ರಯೋಜನ ಇಲ್ಲ. ಸೊ ಮಿನಿಮಮ್ ಒಂದು 30-40 ದಿನ ಅದನ್ನೇ ರಿವೈಸ್ ಮಾಡಿ. ಸ್ಟೆಪ್ 3 ಮಿನಿಮಮ್ ಹೇಳಿದ್ದು. ಓಕೆ, ಅಟ್ಲೀಸ್ಟ್ ಫಾರ್ 30-40 days ಡೈಲಿ ರಿವೈಸ್. ಆಗ ಖಂಡಿತ ಹೆಚ್ಚು ಅಂದರೆ ಎಷ್ಟು, ನೀವು 300 ಸೆಕ್ಷನ್ಸ್ಗಳನ್ನು ಕಲಿಬೇಕಪ್ಪ, ಬರೋದಿಲ್ವಾ? ಆ ಪಿಕ್ಚರೇ ಸ್ವಲ್ಪ ಕಲರ್ಫುಲ್ ಆಗಿ ಮಾಡಿಟ್ಕೊಳ್ಳಿ, ಯಾಕೆಂದರೆ ನಿಮಗೆ ಆವಾಗ ಇನ್ನೂ ಜಾಸ್ತಿ ಮೆಮರಿಯಲ್ಲಿ ನೆನಪಾಗತ್ತೆ. ಸ್ವಲ್ಪ ಹೈಲೈಟ್ ಮಾಡುವಂಥದ್ದು ಜಸ್ಟ್ ಸೆಕ್ಷನ್ಸ್ಗಳು. ಉದಾಹರಣೆಗೆ ಯಾವ ರೀತಿ ಅಂತ ನಾನು ನಿಮಗೆ ಒಂದು PPT ಮುಖಾಂತರ ತೋರಿಸ್ತೇನೆ. ಒಂದು 5 ಸೆಕ್ಷನ್ಗಳದ್ದು ನಿಮಗೆ ನೀಡಿದ್ದೇನೆ, ಈಗ ನಿಮ್ಗೆ ಕಾಣ್ತಾ ಇರ್ಬೋದು. ಇಷ್ಟೇ ಮಾಡ್ಕೊಳ್ಳಿ ಆಯಿತಾ. ಇದು ಇನ್ನು ಕಂಟಿನ್ಯೂ ಆಗುತ್ತೆ. ಈಗ ಉದಾಹರಣೆಗೆ ಮರ್ಡರ್ ಹೇಳುವಂಥ ಟಾಪಿಕ್ IPCಲಿ ಪನಿಷಿಂಗ್ ಸೆಕ್ಷನ್ನು, ಅಲ್ಲ ಸಾರಿ, ಕಲ್ಪಬಲ್ ಹೋಮಿಸೈಡ್ 299, IPC 300, ಮರ್ಡರ್ 300 ಅಲ್ವಾ. ಅದರದ್ದು ಕರೆಸ್ಪಾಂಡಿಂಗ್ ಸೆಕ್ಷನ್ 101. ಈಗ ನೀವು ಇದು ಮಗ್ಗಿಯೆಲ್ಲ ಹೇಗೆ ಬಾಯ್ಹೆಟ್ ಹಾಕ್ತೀರಿ, ಅದೇ ರೀತಿ ಇದು ಬಾಯ್ಹೆಟ್ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಬಟ್ ಈ ಥರ ಮರ್ಡರ್ ಹಿಂದೆ ಯಾವುದು 299 ಆಗಿತ್ತು ಅಲ್ವಾ, ಹಾಗಿದ್ರೆ ಇದು ಕೂಡ 100 ಆಗತ್ತಾ ಹೇಳೋದು ಸ್ವಲ್ಪ ಅನಾಲಿಸಿಸ್ ಬೇಕು, ಯಾಕೆಂದರೆ ಚೇಂಜಸ್ಗಳಾಗಿವೆ, ಕೆಲವೊಂದು ಕ್ಲಬ್ ಮಾಡಿದ್ದಾರೆ, ಆ ರೀತಿ ಎಲ್ಲ ಆಗಿದೆ. ಸೊ ಅದಕ್ಕೆ ಸ್ವಲ್ಪ ಅನಾಲಿಟಿಕಲ್ ಅಪ್ರೋಚ್ ಬೇಕು. ಬಟ್ ಈ ರೀತಿ ಚಾರ್ಟ್ಗಳು ಒಂದ್ಸಲ ನಿಮ್ಮ ಹತ್ರ ರೆಡಿ ಆದರೆ ಒಂದು 50 ಸೆಕ್ಷನ್ಸ್ಗಳಿರುವಂಥ ಚಾರ್ಟ್ಗಳು ಪ್ರತಿ ಆ್ಯಕ್ಟಲ್ಲೂ ಅಟ್ಲೀಸ್ಟ್ 50 ಆದರೂ ಸಾಕು. ನೀವು 50 ಸಾಕ ಕೇಳಬೇಡಿ, ಮಿನಿಮಮ್ 50 ಮಾಡ್ಕೊಳ್ಳಿ, ಜಾಸ್ತಿ 100 ಆದರೂ ತೊಂದರೆ ಇಲ್ಲ ಆಯಿತಾ. ಓದೋರಿಗೆ ಒಂದು 50, ಒಂದು 25 ಜಾಸ್ತಿ ಆದರೆ ಜಾಸ್ತಿ ಆಗತ್ತಾ, ಇಲ್ಲ ಅಲ್ವಾ. ಸೊ ಈ ರೀತಿ ಮಾಡ್ಕೊಳ್ಳಿ. ಅಥವಾ ಥೆಫ್ಟ್ ಮುಂಚೆ 378 ಆಗಿತ್ತು, ಇದು 303 ಆಗಿದೆ.
ಸೊ ಇದನ್ನೇ ದಿನ 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 ನೋಡಿ 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 ಈಗ ನೀವು ಯಾವುದಾದ್ರು ಫಿಲ್ಮ್ ನೋಡ್ತೀರಿ, ಫಿಲ್ಮಿನ ಆ ಗ್ರಾಫಿಕ್ಸ್, ಆ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ನಿಮಗೆ ನೆನಪಾಗೋದಿಲ್ವಾ? ಅದೇ ರೀತಿ ಇದು ಕೂಡ ಸ್ವಲ್ಪ ಜಾಸ್ತಿ ಎಫರ್ಟ್ ಬೇಕು, ಯಾಕೆಂದರೆ ಎಲ್ಲದು ಒಂದೇ ರೀತಿ ಇದೆ, ಅದಕ್ಕೋಸ್ಕರ ನಾವು ಕಲರ್ಫುಲ್ಲಾಗಿ ಮಾಡ್ಕೊಳ್ಬೋದು. ಸೊ ನೋಡಿ, ಪ್ರೈವೇಟ್ ಡಿಫೆನ್ಸ್ ಸೆಕ್ಷನ್ ಅದು ಕೇವಲ ಒಂದು ಸೆಕ್ಷನ್ ಕೊಟ್ಟಿದ್ದಾನೆ. ಈಗ 96 to 106 ಅಂತ ಇತ್ತು IPC. ಸೊ ಇದು ಕೂಡ ಹಾಗೆ ಅಷ್ಟೇ ಜಾಸ್ತಿ ಆಗುತ್ತೆ, 34ರಿಂದ 44 ತನಕ ಇದೆ. ಪನಿಷ್ಮೆಂಟ್ ಹೇಳುವಂಥದ್ದು 53ನೇ ಸೆಕ್ಷನ್ ಇತ್ತು IPCಯಲ್ಲಿ, ನಾವು ಇಟ್ ಹ್ಯಾಸ್ ಬಿಕಮ್ 4ನೇ ಸೆಕ್ಷನ್. ಓಕೆ, ಇದು BNSದಾದರೆ. ಇನ್ನು BNSS CRPC ಈ ರೀತಿ FIR 173 ಇದು 154 ಇದು 173 ಆಯಿತು. 164 ಸ್ಟೇಟ್ಮೆಂಟ್ ಅಂತಲೇ ಕನ್ಫೆಷನ್ಸ್ 164 183 ಆಗಿದೆ. ಚಾರ್ಜ್ ಶೀಟ್ 211 234 ಆಗಿದೆ. ಪವರ್ಸ್ ಆಫ್ ದಿ ಕೋರ್ಟ್ 26 ಇದ್ದಂಥದ್ದು 21. ಜಡ್ಜ್ಮೆಂಟ್ಗೆ ಸಂಬಂಧಪಟ್ಟದ್ದು 235 258. ಹಾಗೆ BSc ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ರೆಸ್ ಜಸ್ಟ್ ಹೇಳುವಂಥ 6ನೇ ಸೆಕ್ಷನಲ್ಲಿರುವಂಥ ಪ್ರಿನ್ಸಿಪಲ್, ಅದೀಗ 4ನೇ ಸೆಕ್ಷನ್. ಆದರೆ ನೋಡಿ, ಎಲ್ಲದೂ 2 ಸೆಕ್ಷನ್ ಡಿಫ್ರೆನ್ಸಲ್ಲಿ ಇರೋದಿಲ್ಲ, ಆ ಡಿಫ್ರೆನ್ಸ್ ಬೇರೆ ಆಗುತ್ತೆ ಆಯಿತಾ. ಕೆಲವೊಂದು ಸೆಕ್ಷನ್ಸ್ಗಳು 50 ಸೆಕ್ಷನ್ಗಳ ಹಿಂದೆ ನಂಬರ್ ಸಿಕ್ಕಿದೆ, ಕೆಲವೊಂದು 50 ಸೆಕ್ಷನ್ಗಳ ಆಚೆ ನಂಬರ್ ಸಿಕ್ಕಿದೆ. ಸೊ ಆ ಅಪ್ರೋಚ್ಗೆ ಹೋಗಬೇಡಿ. ಇದರದ್ದು ಡಿಫ್ರೆನ್ಸ್ ಎಷ್ಟು, ಅದನ್ನು ನಾನು ಬೇರೆದಕ್ಕೂ ಹಾಕ್ತೇನೆ ಅಂತ ಹೇಳಿದ್ರೆ ಇಲ್ಲ, ಅದು ಕಂಪ್ಲೀಟ್ ಚೇಂಜ್ ಆಗಿದೆ. ಆ ಲಾಜಿಕನ್ನು ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ. ಜಸ್ಟ್ ಬಾಹಾಡ್ದೆ, ಯಾಕೆಂದರೆ ತುಂಬ BNS ಅಂತೂ ತುಂಬ ರಿಆರ್ಗನೈಸೇಷನ್ ಆಗಿದೆ. ಸೊ ನಾವು ಆ ಡಿಫ್ರೆನ್ಸ್ನ ಇಟ್ಕೊಂಡು ಎಲ್ಲ ಸೆಕ್ಷನ್ಸ್ಗಳು ಸುಮಾರು 50 ಸೆಕ್ಷನ್ಗಳ ಹಿಂದೆ ನಾವು ಹಾಕಿದರೆ ಅದೇ ಬರುತ್ತೆ ಅಂತ ಹೇಳಿ ಆ ಲಾಜಿಕ್ ಇಲ್ಲ ಆಯಿತಾ. ಪ್ರೈಮರಿ ಎವಿಡೆನ್ಸ್ ಹೇಳುವಂಥದ್ದು 62 57 ಆಗಿದೆ. ಬರ್ಡನ್ ಆಫ್ ಪ್ರೂಫ್ ಒಂದು ಚಾಪ್ಟರ್ ಎಂಟೈರ್ಲಿ 101 ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು, 101 102 103 ಎಲ್ಲದೂ ಬರುತ್ತೆ ಆಯಿತಾ. ಸೊ ಇದು 104ನೇ ಸೆಕ್ಷನ್ ಆಗಿದೆ. ಇಟ್ ಸ್ಟಾರ್ಟ್ಸ್ ಫ್ರಮ್ 104. ಹಾಗೆ ಎಸ್ಟಾಪಲ್ಲಿ ಹೇಳೋದು 115 116 117 ಇತ್ತು, ಇಟ್ ಹ್ಯಾಸ್ ಬಿಕಮ್ 121 ಕಂಟಿನ್ಯೂ ಆಗಿದೆ. ಒಂದರಲ್ಲೇ ಬಂದಿದೆ, ಆ 3 ಸೆಕ್ಷನ್ಗಳು 115 16 17 ಎಲ್ಲವೂ ಸಹ ಒಂದರಲ್ಲೇ ಬರುತ್ತೆ. ಓಕೆ, ಸೊ ಹೀಗೆ ಈ ರೀತಿ ನೀವು ರಿವೈಸ್ ಮಾಡ್ತಾ ಹೋಗಬೇಕು. ಈ ರೀತಿ ನಾನು ತೋರಿಸಲ್ಲ. ಸೊ ಮೇಕ್ ಅ ಚಾರ್ಟ್. ಇಲ್ಲಿ ಸ್ಟೆಪ್ 4 ಆ್ಯಕ್ಚುಲಿ ಇದು ಸ್ಟೆಪ್ 3. ಪ್ರಿಪೇರ್ ಅ ಚಾರ್ಟ್ ಔಟ್ ಆಫ್ ಇಟ್. ಓಕೆ, ಸೊ ಇಷ್ಟನ್ನು ನಾನು ಸಿಂಪ್ಲಿಫೈ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನೋಡುವಷ್ಟು ಸುಲಭ ಅಲ್ಲ, ಬರೀ 4 ಸ್ಟೆಪ್ಸಲ್ಲಿ ಮುಗ್ದು ಹೋಗುತ್ತಾ ಅಂದರೆ ಖಂಡಿತವಾಗಿಯೂ ಇಲ್ಲ. ಓಕೆ, ಇಟ್ ನೀಡ್ಸ್ ನಿಮ್ಮ ಒಂದು ಶ್ರಮ ಬೇಕು. ಇದಕ್ಕೆ ಹಾರ್ಡ್ ವರ್ಕ್ ಅಂತಲೇ ನಾನು ಹೇಳ್ತೇನೆ, ಸ್ಮಾರ್ಟ್ ವರ್ಕ್ ಅಲ್ಲ. ಇದರಲ್ಲಿ ಸ್ಮಾರ್ಟ್ ವರ್ಕ್ ಅಂತ ಏನೂ ಇಲ್ಲ. ಜಸ್ಟ್ ಇನಿಷಿಯಲಿ ನೀವು ಚಾರ್ಟ್ ಪ್ರಿಪೇರ್ ಮಾಡೋದ್ರಲ್ಲಿ ಸ್ಮಾರ್ಟ್ ವರ್ಕ್ ಇದೆ. ಬಟ್ ಆ ರಿವಿಷನ್ ಮಾಡುವಂಥದ್ದು, ಬ್ಯಾಟ್ ಮಾಡುವಂಥದ್ದು, ಯು ಹ್ಯಾವ್ ಟು ಮೆಮರೈಸ್. ಅದನ್ನು ಮೆಮರೈಸ್ ಮಾಡಲೇಬೇಕು. ಜಸ್ಟ್ ಒಂದು 30-40 ದಿನ ಪ್ರಾಕ್ಟೀಸ್ ಮಾಡಿ. ಒಂದು ದಿನಕ್ಕೊಂದು 5-10 ನಿಮಿಷ ಸಿಗುತ್ತೆ ನೋಡಲಿಕ್ಕೆ ಅಷ್ಟೇ ಅಲ್ವಾ. ಮತ್ತು ಒಂದು ಸಲ ಬೇಕಾದ್ರೆ ಟೆಸ್ಟ್ ಕೊಟ್ಕೊಳ್ಳಿ, ಅಥವಾ ನಿಮ್ಮ ಮನೇಲಿ ಯಾರಾದರೂ ಇದ್ದರೆ ನನ್ನ ಹತ್ರ ಈ ಸೆಕ್ಷನ್ ನಂಬರ್ ಕೇಳು ನಾನು ಹೇಳ್ತೇನೆ ಅಂತ ಹೇಳಿ ಅವ್ರ ಹತ್ರ ಕೇಳಿಸ್ಕೊಳ್ಳಿ. ಓಕೆ, ಸ್ವಲ್ಪ ಹೆಲ್ಪ್ ತೊಗೊಳ್ಳಿ. ನಿಮ್ಮ ಯಾರಾದರೂ ಫ್ಯಾಮಿಲಿ ಫ್ರೆಂಡ್ಸ್ ಮಕ್ಕಳು, ಚಿಕ್ಕ ಮಕ್ಕಳು ಇರ್ತಾರೆ ಅಲ್ವಾ, ಅವ್ರ ಹತ್ರ ಓದಲಿಕ್ಕೆ ಬರೋರು, ಅವ್ರ ಹತ್ರ ಹೇಳಿ, ನೋಡು ನಾನು ಕರೆಕ್ಟ್ ಹೇಳ್ತಾನೆ ನೋಡು ಸೆಕ್ಷನ್ ನಂಬರು ಅಂತ ಹೇಳಿ ಈ ರೀತಿ ಟೆಸ್ಟ್ ಮತ್ತು ಕ್ರಾಸ್ ಚೆಕ್ ಮಾಡ್ಕೊಳ್ತಾ ಹೋಗಿ. ಆವಾಗ ಸ್ವಲ್ಪ ಬೆಟರ್ ಆಗ್ತಾ ಹೋಗುತ್ತೆ. ಓಕೆ, ಎಸ್. ಸೊ ಇದು ಹೇಗೆ ಸೆಕ್ಷನ್ಗಳನ್ನು ನೆನ್ಪಿಟ್ಕೊಳ್ಬಹುದು ಅಂತ ಹೇಳುವಂಥದ್ದು ಅದರದ್ದು ಒಂದು ಸಣ್ಣ ಐಡಿಯಾ ಈ ವಿಡಿಯೋದ ಮುಖಾಂತರ ನೀಡಲಿಕ್ಕೆ ಇಷ್ಟಪಡ್ತಿದ್ದೇನೆ. ಹಾಗೆ ಜುಡಿಷಿಯರಿ ಎಕ್ಸಾಮಿಗೆ ಸಂಬಂಧಪಟ್ಟ ಕೋರ್ಸ್ಗಳ ಬಗ್ಗೆ ಮಾಹಿತಿ ನೀಡಬೇಕಂತಂದರೆ ನಮ್ಮ ಅಭಿಜ್ಞಾ ಲಾ ಸಿರೀಸ್ ಆ್ಯಪಲ್ಲಿ ಹಲವಾರು ಕೋರ್ಸಸ್ಗಳು, ಬುಕ್ಸ್, ಸ್ಟಡಿ ಮೆಟೀರಿಯಲ್ಗಳನ್ನು ನೀಡ್ತಾ ಇದ್ದಾವೆ. ಹಾಗೂ ಇನ್ನೇನಂತಂದರೆ ಹೊಸ ಕೋರ್ಸ್ ಕೂಡ ಪ್ರಾರಂಭ ಆಗಿದೆ. ಒಂದು ಸ್ವಲ್ಪ ದಿನ ಪ್ರಾರಂಭ ಆಯಿತು, ಬಟ್ ಸ್ಟಿಲ್ ಎನಿವನ್ ಕ್ಯಾನ್ ಜಾಯ್ನ್ ಅಟ್ ಎನಿ ಟೈಮ್. ಯಾಕೆಂದರೆ ಅದು ರೆಕಾರ್ಡೆಡ್ ಕೋರ್ಸಸ್ಗಳು. ರೆಕಾರ್ಡೆಡ್ ಕೋರ್ಸ್ಗಳಂದರೆ ಹೇಗೆ, ಆ ಇಂಪಾರ್ಟೆಂಟ್ ಸಬ್ಜೆಕ್ಟ್ಗಳನ್ನು ಟೀಚ್ ಮಾಡುವಂಥದ್ದು, ಅಂದರೆ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು. ಲೈವ್ ಕ್ಲಾಸ್ ಕೂಡ ಇರುತ್ತೆ ವಾರಕ್ಕೊಂದು, ಅದು ಡೌಟ್ ಸಾಲ್ವಿಂಗ್ ಥರ. ಓಕೆ, ಸೊ ಪ್ರೈಸ್ 9,999, ಬಟ್ ಸ್ಟಿಲ್ ಕೆಲವೊಂದು ಕೂಪನ್ಸ್ಗಳು ಅವೈಲೇಬಲ್ ಇದೆ. ನೀವು ಆ್ಯಪನ್ನು ಚೆಕ್ ಮಾಡಿದರೆ ನಿಮಗೆ ಸಿಗುತ್ತೆ. ಸೊ ಇದು ಒಂದು ಅಭಿಜ್ಞಾ ಲಾ ಸಿರೀಸ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಅಲ್ಲಿ ಕೋರ್ಸಸ್ಗಳು ಸಿಗುತ್ತೆ, ಅಥವಾ www.abhijnalegal.in ಅಂತ ಹೇಳುವಂಥ ವೆಬ್ಸೈಟಲ್ಲಿ ನೋಡಿದ್ರು ಕೂಡ ಸಿಗುತ್ತೆ. ಅಲ್ಲಿ ಕೋರ್ಸಸ್ ಅಂತ ಹೋದರೆ ಅಲ್ಲಿ ಕೋರ್ಸಸಲ್ಲಿ ನಿಮಗೆ 3 months ಕೋರ್ಸ್ ಕೂಡ ಸಿಗುತ್ತೆ. ಜೂರಿಸ್ ಅಂತ ಹೇಳುವಂಥ ಫುಲ್ ಕಾಂಪ್ರಹೆನ್ಸಿವ್ ಕೋರ್ಸ್ ಕೂಡ ಇದೆ. ಅವರಿಗೆ ಆಫ್ಕೋರ್ಸ್ ಇದರದ್ದು ಆಕ್ಸೆಸ್ ಸಿಗುತ್ತೆ, ಜೂರಿಸ್ ಕೋರ್ಸ್ನವರಿಗೆ. ಹಾಗೆ ನಮ್ಮ ಕ್ರಿಮಿನಲ್ ಲಾಸ್ಗೆ ಸಂಬಂಧಪಟ್ಟ ಹೊಸ ಕೋರ್ಸ್ಗಳು ಕೂಡ ಇವೆ. ಓಕೆ, ಅದು ಆಲ್ರೆಡಿ ರೆಕಾರ್ಡೆಡ್. ಇದು ಬುಕ್ಸ್ ಇವೆ ಚಾರ್ಟ್ಗಳ ಮೆಥಡಲ್ಲಿ ಆಯಿತಾ. ಚಾರ್ಟ್ಸ್ಗಳ ಮೆಥಡಲ್ಲಿ ಎಂಟೈರ್ ಬೇರ್ ಆ್ಯಕ್ಟ್ನ ಒಂದು ಪ್ರಾವಿಷನ್ಸ್ಗಳನ್ನೇ ವಿ ಹ್ಯಾವ್ ಗಿವನ್ ಇಟ್ ಆ್ಯಸ್ ಅ ಚಾರ್ಟ್. ಹಾಗೂ ಇನ್ನೂ ಹಲವಾರು ಇದು ಕೂಡ ಇದೆ, ಚೇಂಜಸ್ಗಳ ಬಗ್ಗೆ ಎಲ್ಲ ಕೂಡ ವಿ ಹ್ಯಾವ್ ಮೆನ್ಷನ್. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೂರಕವಾಗಿ ನ್ಯೂ ಕ್ರಿಮಿನಲ್ ಲಾಸ್ ಕಾಂಬೋ ಲೆಕ್ಚರ್ಸ್ಗಳು ಕೂಡ ಇವೆ.
ಓಕೆ, ಅದನ್ನು ಕೂಡ ನೀವು ಚೆಕ್ ಮಾಡಿ ನೋಡಬಹುದು. ಹಾಗೆ ಇನ್ನು ಒಟ್ಟು ಟೋಟಲ್ ಆಗಿ ನಮ್ಮ ಹತ್ರ 7 ಸ್ಟಡಿ ಮೆಟೀರಿಯಲ್ ಇದೆ, 7 ಬುಕ್ಸ್ಗಳು ಇವೆ. ಹಾಗೂ ಇನ್ನೂ ಒಂದು ಪ್ರಿಲಿಮ್ಸ್ಗೆ ಸಂಬಂಧಪಟ್ಟ ಹಾಗೆ ಪರ್ಟಿಕ್ಯುಲರ್ಲಿ ಕ್ವಿಕ್ ರಿವಿಷನ್ ಒಂದು ಬುಕ್ ರೆಡಿ ಆಗ್ತಾ ಇದೆ. ಇಟ್ ವಿಲ್ ಬಿ ಅವೈಲೇಬಲ್ ವೆರಿ ಸೂನ್. ಬೇಗ ನಾವು ಅದನ್ನು ರೆಡಿ ಮಾಡ್ತಾ ಇದ್ದೇವೆ, ನಿಮಗೆಲ್ಲರೂ ಕೂಡ ಲಭ್ಯ ಆಗುವ ಹಾಗೆ. ಅದನ್ನು ಕೂಡ ನೀವು ಅಪ್ಡೇಟ್ ಆಗಲಿಕ್ಕೆ ನಮ್ಮ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಇದಿದೆ, ಯೂಟ್ಯೂಬ್ ಇದೆ, ಇನ್ಸ್ಟಾ ಇದೆ, ಹಾಗೂ ನಮ್ಮ ವಾಟ್ಸಪ್ ಗ್ರೂಪ್ಗಳಿವೆ, ಅದನ್ನು ಕೂಡ ಜಾಯಿನ್ ಆಗ್ಬೋದು. ಸೊ ಇಷ್ಟು ಹೇಳ್ತಾ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ಗಳು ನೀವು ಇದನ್ನು ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು, ಅಥವಾ ಅಮೆಝಾನಲ್ಲೂ ಕೂಡ ನಮ್ಮ ಬುಕ್ಸ್ಗಳು ಸಿಗ್ತವೆ. ಅಪರ್ಣಾ ಭಟ್ ಬುಕ್ಸ್ ಅಂತ ಅಂದರೆ ನಿಮಗೆ ಬುಕ್ಸ್ಗಳು ಸಿಗ್ತಾ ಹೋಗ್ತವೆ, ಅದನ್ನು ಪರ್ಚೇಸ್ ಮಾಡ್ಬೋದು. ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಇಲ್ಲಿ ಕಾಣ್ತಾ ಇರುವಂಥ ನಂಬರ್ ಇದೆಲ್ಲ 9036201870, ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಹಾಗೂ ನಮ್ಮ ಇಮೇಲ್ ಕೂಡ abhijnaLawSeries@gmail.comಗೆ ನೀವು ಮೇಲ್ ಕಳಿಸ್ಬೋದು. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್ ಟು ಆಲ್ ಆಫ್ ಯು ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಒಟ್ಟಿಗೆ ನಿಮ್ಮೆದುರು ಹಾಜರಿರ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಮಸ್ತೆ.